ನನ್ನ ಹೆಸರು ಚಿದಂಬರ ಅಂತೇಳಿ. ನಾನು ಇವತ್ತೊಂದು ತುಳಸಿ ಗಿಡದ ಬಗ್ಗೆ ನಿಮಗೆಲ್ಲ ಒಂದು ಹೇಗೆ ಬೆಳೆಸಬೇಕು, ಅದನ್ನು ಹೇಗೆ ನಡಬೇಕು, ಯಾವ ಮಣ್ಣು ಹಾಕಬೇಕು, ಯಾವ ಥರ ನಡಬೇಕಂತ ಒಂದು ಹೇಳ್ಕೊಡ್ತೀವಿ, ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಸರಿ ನೋಡಿ, ನಾನೊಂದು ತುಳಸಿ ಗಿಡ ಹಾಕಿದ್ದೀನಿ ನೋಡಿ, ಯಾವ ಥರ ಇದೆ ಅಂತೇಳಿ ನೋಡಿ. ಪ್ರತಿ ವರ್ಷನೂ ಅಷ್ಟೇ, ನಂದು ಮಳೆಗಾಲದಲ್ಲಿ ಸ್ವಲ್ಪ ಮಳೆಯಲ್ಲಿ ಕೊಳೆಯತ್ತಷ್ಟು ಬಿಟ್ರೆ ಈ ಥರ ತುಳಸಿ ಗಿಡ ಹೇಗೆ ಬೆಳೆಸ್ತೀರಿ ಚಿದಂಬರ, ನೀವು ಏನು ಗೊಬ್ಬರ ಹಾಕ್ತೀರಿ ಅಂತೇಳಿ ಕೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಅದಕ್ಕೆ ಗೊಬ್ಬರ ಆಗಲಿ ಮರಳಾಗಲಿ ಯಾವುದು ಹಾಕಬೇಡಿ, ಅದು ಯಾವ ಥರ ಬೆಳೆಸ್ಬೇಕಂತ ನಾನು ಈಗ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಪಕ್ಕದ ಮನೆ ಒಂದು ಹೋಮ್ ಸ್ಟೇಯಲ್ಲಿ ಮೊನ್ನೆ ಉದ್ಘಾಟನೆ ಆಯಿತು. ಅಲ್ಲೊಂದು ತುಳಸಿ ಗಿಡ ನಡ್ಬೇಕಂತ ಹೇಳಿದ್ರು, ನಾನು ಸಣ್ಣ ತಗೊಂಡೋಗಿ ಕೊಟ್ಟಿದ್ದೆ. ಆ ಗಿಡ ನೋಡಿ ಈ ಥರ ಆಗಿತ್ತು. ಚಿದಂಬರ, ಇದನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಅಂತ ಹೇಳಿದ್ರು ಅವರು. ನಾನು ಚಾಲೆಂಜ್ ಹಾಕಿದ್ದೆ, ಯಾರಿಗಾಗಲಿ, ಒಂದು ಮನುಷ್ಯ ಆಗಲಿ, ಒಂದು ಗಿಡ ಆಗಲಿ, ಒಂದು ಪ್ರಾಣಿ ಆಗಲಿ, ಯಾವುದನ್ನು ತಿರಸ್ಕಾರ ಮಾಡಬಾರ್ದು. ನಾನು ಚಾಲೆಂಜ್ ಹಾಕಿ ಅದನ್ನು ಉಳಿಸ್ಕೊಳ್ತೀನಿ, ಯಾವ ಥರ ಅದು ಬೆಳೆಸಬೇಕು ಅಂತೇಳಿ. ಅವರು ಒಟ್ಟು ಮರಳು ಮಣ್ಣು ಎಲ್ಲ ಒಟ್ಟು ಹಾಕಿ ಮಿಕ್ಸ್ ಹಾಕಿದ್ರು. ಹಾಗಾಗಿ ಗಿಡ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ, ಬರ್ತಿರಲಿಲ್ಲ. ಕೊನೆ ನಾನು ಅದನ್ನು ಉಳಿಸ್ಕೊಂಡಿದ್ದೀನಿ ನೋಡಿ. ಹೇಗಿದೆ ಒಂದು ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಅವಾಗ ಹೇಳಿದ್ನಲ್ಲ ಸಂಪಾದ ಹೋಮ್ ಸ್ಟೇ ಯಾವುದು ಅಂತೇಳಿ. ನೋಡಿ, ಇದೆ ಸಂಪಾದ ಹೋಮ್ ಸ್ಟೇ ಅಂತೇಳಿ. ಸರಿ ಬನ್ನಿ ಹೋಗೋಣ. ನೋಡಿ, ಇದೇ ತುಳಸಿ ಗಿಡ. ನಾನು ಹೇಳಿದ್ನಲ್ಲ ಅವಾಗ, ಆ ತುಳಸಿ ಗಿಡ ಇದಾಗಿತ್ತಂತ. ಈಗ ಅದನ್ನ ನಂತರ ನೋಡಿ ನೆಟ್ಟಿದ್ಮೇಲೆ ಈ ಟೈಪ್ ಆಗಿದೆ ನೋಡಿ, ಹೇಗಿದೆ ಅಂತೇಳಿ. ನೋಡಿ, ತುಳಸಿ ಗಿಡ ಹೇಗೆ ನಡಬೇಕು, ಅದಕ್ಕೆ ಯಾವ ಮಣ್ಣು ಹಾಕ್ಬೇಕಂತೇಳಿ ಈಗ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ. ಹುತ್ತದ ಮಣ್ಣು ಅಂತ ಹೇಳಿದ್ನಲ್ಲ, ಇದೇ ಮಣ್ಣು. ಹಾವೆಲ್ಲ ಇರುತ್ತೆ, ಸ್ವಲ್ಪ ಜಾಗ್ರತೆ ಮಾಡ್ಕೊಬೇಕು. ನೋಡಿ, ಮಣ್ಣಿದ್ದನ್ನು ತೆಗಿತಾ ಇದ್ದೀನಿ. ಇದೇ ಮಣ್ಣು ಹಾಕ್ಬೇಕು ತುಳಸಿ ಗಿಡಕ್ಕೆ. ಕೆಲವು ಜನ ಹೆದರ್ತಾರೆ, ಇದರಲ್ಲಿ ಹಾವಿರುತ್ತೆ ಅಂತೇಳಿ. ಹಾವಿದೆ, ಕೆಲವು ಸರಿ ಇದರೊಳಗೆ ಹಾವಿರುತ್ತೆ, ಅದನ್ನ ನೋಡಿ ತಕ್ಕೊಬೇಕು. ಇದರಲ್ಲಿ ನೋಡಿ ಈ ತರ ಒರಲೆ ಇರಬೇಕು. ನೋಡಿ, ಈ ತರ ಒರಲೆ ಇದ್ರೆ ಹಾವಿರಲ್ಲ. ನೋಡಿ, ಈ ತರ ಒರಲೆ ಇರ್ಬೇಕು. ನೋಡಿ, ಇಲ್ಲಿ ಕಾಣುತ್ತೆ ನೋಡಿ, ಈ ತರ ಒರಲೆ ಇರ್ಬೇಕು. ಈ ತರ ಒರಲೆ ಈ ಹುಂತದಲ್ಲಿ ಯಾವ ಕಾರಣಕ್ಕೂ ಹಾವಿರಲ್ಲ. ಇಂಥ ಮಣ್ಣು ನೋಡಿ ತೆಗಿಬೇಕಾಯ್ತಾ ತುಳಸಿ ಕಟ್ಟೆಗೆ. ಈಗ ತುಳಸಿ ಗಿಡ ನಡ್ಬೇಕಾದ್ರೆ ಇದೇ ಮಣ್ಣು ಮುಖ್ಯ. ಇದು ಗಿಡ ನಡ್ಲಿಕ್ಕೆ ತೋರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ. ನೋಡಿ, ಈಗ ನಾನು ಹುತ್ತದ ಮಣ್ಣು ತಗೊಂಡೋಗ್ತಾ ಇದ್ದೀನಿ. ಇದು ಒರ್ಲೆ ಇರುತ್ತೆ ಅಥವಾ ಗೆದ್ಲು ಇರುತ್ತೆ. ಇದರಲ್ಲಿ ಗೆದ್ಲು ಅಂತ ಹೇಳಿದ್ರೆ ಒಂದೇ, ಒರ್ಲೆ ಅಂದ್ರೆ ಒಂದೇ. ನೋಡಿ, ಇದು ಹುತ್ತದ ಮಣ್ಣು ತಗೊಂಡೋಗಿ ಈಗ ನಾನು ಬ್ಯಾಗ್ ತುಂಬಿಸಿ ಹೇಗೆ ಗಿಡ ಹಾಕ್ಬೇಕಂತ ತೋರಿಸ್ತೀನಿ. ಇದಕ್ಕೆ ಮರಳಾಗ್ಲಿ ಗೊಬ್ಬರ ಆಗ್ಲಿ ಯಾವ್ದು ಬೇಡ, ಇದೇ ಮಣ್ಣೆ ಸಾಕು ತುಳಸಿ ಗಿಡಕ್ಕೆ. ಹಾಗೆ ಈಗ ತಗೊಂಡೋಗಿ ಬ್ಯಾಗ್ ತುಂಬಿಸಿ ಕೋಟೆ ಗಿಡ ಹೇಗೆ ಹಾಕಿದೆ ಅಂತ ತೋರಿಸ್ತೀನಿ. ಮತ್ತೆ ಹಾಗೆ ನೋಡಿ, ಹುತ್ತ ನೀವು ಮಣ್ಣು ತೆಗೆಯುವಾಗ ಯಾವ ಕಾರಣಕ್ಕೂ ಕೈ ಹಾಕುವಾಗ ನೋಡ್ಕೊಳ್ಳಿ, ಯಾಕಂದ್ರೆ ನಾಗರಹಾವು ಜಾಸ್ತಿ ಇರುತ್ತೆ. ಒಟ್ಟಾಸೆ ಇವು ಹುತ್ತದ ಮಣ್ಣು ಹೇಳಿದ್ದಾರೆ ಚಿದಂಬರ ತಗೊಂಡೋಗಿ ಹಾಕೋಣ ಅಂತೇಳಿ ಒಟ್ಟಾಸೆ ಹುತ್ತಲ ಕೈ ಹಾಕಕ್ಕೆ ಹೋಗ್ಬಿಡಿ. ಈ ಒರ್ಲೆ ಅಥವಾ ಗೆದ್ಲು ಅಂತ ಇರುತ್ತಲ್ಲ, ಗೊತ್ತಿರುತ್ತಲ್ಲ ನಿಮಗೆ, ಅದಿದ್ರೆ ಮಾತ್ರ ನೀವು ಮೆಲ್ಲ ಕೋಲಾಗಿ ತೆಗೆದು ಹಾಕೊಳ್ಳಿ, ಕೈ ಒಂದು ಹಾಕ್ಬೇಡಿ. ಹುಷಾರಲ್ಲಿ ಮಣ್ಣು ತಗೊಂಡೋಗಿ ಗಿಡ ಮಾಡಿ ಆದಷ್ಟು ತುಳಸಿ ಗಿಡ. ಬನ್ನಿ ಹೋಗೋಣ. ನೋಡಿ, ನಾನು ತುಳಸಿದ್ದಲ್ಲಿಗೆ ಗಿಡ ಮಾಡ್ಲಿಕ್ಕೆ ಮಣ್ಣು ತಂದಿದ್ದೀನಿ, ಹುಂತದ ಮಣ್ಣು. ಅದು ಒರ್ಲೆ ಇರೋದು ಮಣ್ಣೆ ಆಗ್ಬೇಕು, ಯಾವುದು ಕೊನೆಗೆ ಹಾವಿರೋದು ಹುಂತಿಗೆಲ್ಲ ಕೈ ಹಾಕ್ಬಿಡಿ. ತುಳಸಿಯಲ್ಲಿ 3 ವೆರೈಟಿ ಇದೆ ನಂಗೆ ಗೊತ್ತಿದ್ದಾಗೆ. ಇದು ಬಿಳಿ ತುಳಸಿ, ಬಿಳಿದಿರುತ್ತಲ್ಲ ನೋಡಿ, ಇದು ಬಿಳೆ ತುಳಸಿ ಆಯ್ತಾ. ಇದು ಕೃಷ್ಣ ತುಳಸಿ. ನೋಡಿ, ದಂಟೆ ಎಲ್ಲ ಚೇಂಜ್ ಇರುತ್ತೆ ನೋಡಿ, ಇದು ಕೃಷ್ಣ ತುಳಸಿ. ಇನ್ನೊಂದು ಕರಿ ತುಳಸಿ ಅಂತ ಇರುತ್ತೆ, ಅದು ಇಲ್ಲಿ ನನ್ನ ಹತ್ರ ಇಲ್ಲ. ಇದು 2 ವೆರೈಟಿ ಇದೆ. ಅದು ಮೆಡಿಸಿನ್ ಪ್ಲಾಂಟ್ಸ್, ಒಳ್ಳೇದದು ಕರಿ ತುಳಸಿ. ಮನೆ ಹತ್ರ ಇದ್ರು ಒಳ್ಳೆ, ನಂತರ ಭಾರಿ ಒಳ್ಳೇದು ಇದು. ಹಾಗಾಗಿ ಈಗ ಬಿಳಿ ತುಳಸಿ ಗಿಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇಂಥದ್ದು ಪಾಲ್ತಿನ್ ಬ್ಯಾಗ್ ಒಂದು ತಗೊಬೇಕು. ಇದರಲ್ಲಿ ಹೋಲಾಗಿರ್ಬೇಕು ಆಯ್ತಾ, ಗಾಳಿ ಹೋಗ್ಲಿಕ್ಕೆಲ್ಲ ಒಳ್ಳೇದಾಗತ್ತೆ. ಈ ಮಣ್ಣನ್ನು ಹುಂತದ ಮಣ್ಣು ತಂದು ಹೀಗೆ ಪುಡಿ ಮಾಡಿ ಬ್ಯಾಗಿಗೆ ಫಸ್ಟ್ ತುಂಬಿಸ್ಕೊಬೇಕು. ಖಾಲಿ ಮಣ್ಣಷ್ಟೇ ಸಾಕು, ಮರಳು ಅಥವಾ ಗೊಬ್ಬರ ಯಾವುದು ಹಾಕ್ಬಾರ್ದು. ಖಾಲಿ ಇಂಥದ್ದು ಮಣ್ಣು ಹಾಕಿ
ನೋಡಿ ಮಂಡ ಹಾಕಿದ್ರಲ್ಲ ಹೇಗೆ. ಇದಕ್ಕೆ ಏನ್ ಮಾಡ್ಬೇಕು, ಒಂದು ಸಣ್ಣ ಕೋಲಲ್ಲಿ ಕಡ್ಡಿಯಲ್ಲಿ ಮಧ್ಯೆ ಹೀಗೆ ಹೋಲ್ ಮಾಡಬೇಕು. ಈಗ ಹೋಲ್ ಮಾಡಿ ಒಂದೊಂದೇ ಗಿಡನ ಚೆನ್ನ ಮಾಡಿ ನಡ್ಬೇಕು. ನೋಡಿ ಹೀಗೆ ಡೈರೆಕ್ಟ್ ಬ್ಯಾಗಿಗೆ ಹಾಕ್ಬೋದು, ತೊಂದರೆ ಇಲ್ಲ. ಡೈರೆಕ್ಟ್ ತುಳಸಿಯಲ್ಲೇ ನೋಡ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಾನು ಬ್ಯಾಗಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ತರ ಬ್ಯಾಗಿ ಹಾಕಿಡೋದು. ಇದು ಬೆಳೆ ತುಳಸಿ ಅಂತ. ನೋಡಿ ಇದು ಯಾವ ತರ ನಾನು ನಟ್ಟಿದ್ದು ಹೇಗಾಗಿದೆ ಅಂತ ತೋರಿಸ್ತೀನಿ. ಈ ತರ ಇದೆಯಲ್ಲ, ಇದಕ್ಕೆ 2 ದಿವಸಕ್ಕೊಂದ್ಸರಿ ನೀರು ಹಾಕೊಂಡ್ರೆ ಸಾಕಾಗತ್ತೆ. ಬನ್ನಿ ತೋರಿಸ್ತೀನಿ. ನೋಡಿ ನೋಡಿ ಬನ್ನಿ. ನೋಡಿ ಇದು ಬಿಳಿ ತುಳಸಿ. ನೋಡಿ ನಾನು ನಟ್ಟಿದ್ದು ಬಿಳಿ ತುಳಸಿ. ಜಾಸ್ತಿ ಟೈಮ್ ಆಗಿಲ್ಲ, ಮಳೆ ಬೀಳಕ್ಕಿಂತ ಮುಂಚೆನೆ ಇದು ಹಾಕಿದ್ದು. ಇದು ಅಷ್ಟೇ ನೋಡಿ, ಇದು ಬಿಳಿ ತುಳಸಿ. ಇದು ಹೇಗೆ ನೋಡಿ ಚೆನ್ನಾಗಿದೆ, ಹಾಕಿದ್ಕೊಳ್ಳೆ ಭಾರಿ ಚೆನ್ನಾಗಿ ಬರುತ್ತೆ. ನೋಡಿ ಇದೊಂದಿದೆ, ಇದು ಕೃಷ್ಣ ತುಳಸಿ. ನೋಡಿ ಇದು ಕೃಷ್ಣ ತುಳಸಿ ಆಯ್ತಾ. ಈಗ ಇದೇ ತರ ಇನ್ನೊಂದೆರಡು ಗಿಡ ಹಾಕಿ ತೋರಿಸ್ತೀನಿ. ನೋಡಿ ಇದು ಕೃಷ್ಣ ತುಳಸಿ ಹೇಗಿದೆ ನೋಡಿ. ತುಳಸಿ ಹೌದಾ. ನಾನೀಗ ತುಳಸಿಯಲ್ಲಿ ಹಾಗೆ ಗಿಡ ನೆಟ್ಟಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಇದು ಹಾಗೆ ನೆಲದಲ್ಲಿ ಹಾಕಿದ್ದು. ಹೀಗೆ ಬಂದ್ರೆ ನೋಡಿ, ನೋಡಿ ಇದು ನಮ್ಮ ಮನೆಯಲ್ಲಿ ನಟ್ಟಿದ್ದು ತುಳಸಿ ಗಿಡ ಈ ತರ ಆಗಿದೆ ನೋಡಿ. ತುಂಬಾ ಚೆನ್ನಾಗಿದೆ ಇದು. ಪ್ರತಿ ವರ್ಷ, ಈಗ ಹೋದ ವರ್ಷ ನಟ್ಟಿದ್ದೊಂದು ಹೋಗ್ಬಿಡ್ತು ಮಳೆಗಾಲಲ್ಲಿ, ಈ ಸರಿ ಇದು ನಟ್ಟಿದ್ದು ನೋಡಿ ಹೇಗಿದೆ ನೋಡಿ. ಎಲ್ಲರೂ ಕೇಳ್ತಾರೆ, ಚಿದಂಬರ ತುಳಸಿ ಗಿಡಕ್ಕೆ ಏನ್ ಹಾಕ್ತೀರಿ, ಯಾವ ಗೊಬ್ಬರ ಹಾಕ್ತೀರಿ ಅಂತೇಳಿ. ಯಾವ ಗೊಬ್ಬರನ ನಾನು ಹಾಕಲ್ಲ, ಯಾವ ಮರಳು ಹಾಕಲ್ಲ, ಯಾವ ಬೇರೆ ಮಣ್ಣು ಹಾಕಲ್ಲ. ಬರೀ ಹುಂತದ ಮಣ್ಣಷ್ಟೇ ಹಾಕ್ತಾ ಇರೋದು. ಹಾಗಾಗಿ ತುಳಸಿ ಗಿಡ ಹೇಗೆ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ತರ ಬೆಳೆಸಕ್ಕೆ ಆದಷ್ಟು ಪ್ರಯತ್ನ ಪಡಿ. ಥ್ಯಾಂಕ್ ಯು ಸರ್. ಓಕೆ.